ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂದು ಹಲವೆಡೆ ಭೂಕಂಪನ ಆಗಿರುವಂಥದ್ದು. ದೆಹಲಿ ಹಾಗೂ ಎನ್ಸಿಆರ್ ಪ್ರದೇಶದಲ್ಲಿ ಪ್ರಬಲವಾಗಿ ಭೂಕಂಪನ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಇಂದು ಹಲವೆಡೆ ಭೂಕಂಪನ ಆಗಿದೆ. ದೆಹಲಿ ಹಾಗೂ ಎನ್ಸಿಆರ್ ಪ್ರದೇಶದಲ್ಲಿ ಪ್ರಬಲವಾಗಿ ಭೂಮಿ ಕಂಪಿಸಿರುವಂಥದ್ದು. ನೋಯ್ಡಾ, ಗಾಜಿಯಾಬಾದ್ ಸೇರಿದಂತೆ ಹಲವೆಡೆ ಭೂಕಂಪನ ಆಗಿದೆ. ಗುರುಗ್ರಾಮದಲ್ಲಿಯೂ ಸಹ ಭೂಮಿ ಕಂಪಿಸಿದ ಅನುಭವ ಆಗಿದೆ. ದೆಹಲಿಯಲ್ಲಿ ಇಂದು ಆಗಿರುವಂತಹ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.4ರಷ್ಟು ಗುರುತಾಗಿದೆ. ಬೆಳಗ್ಗೆ 9:04 ಸುಮಾರಿಗೆ ದೆಹಲಿ ಸುತ್ತಮುತ್ತಲೂ ಭೂಕಂಪನ ಆಗಿರುವಂಥದ್ದು. ರಾಷ್ಟ್ರ ರಾಜಧಾನಿಯಲ್ಲಿ ಭೂಮಿ ಕಂಪಿಸಿರುವಂತಹ ಘಟನೆ ಇವತ್ತಾಗಿರುವುದು. ದೆಹಲಿ ಹಾಗೂ ಎನ್ಸಿಆರ್ ಪ್ರದೇಶದಲ್ಲಿ ಭೂಮಿ ಪ್ರಬಲವಾಗಿ ಕಂಪಿಸಿದೆ. ನೋಯ್ಡಾ, ಗಾಜಿಯಾಬಾದ್ ಸೇರಿ ಹಲವು ಕಡೆ ಭೂಕಂಪನ ಆಗಿದೆ. ಗುರುಗ್ರಾಮದಲ್ಲಿಯೂ ಕೂಡ ಭೂಮಿ ಕಂಪಿಸಿರುವಂತಹ ಅನುಭವ ಆಗಿದೆ ಅಲ್ಲಿನ ನಿವಾಸಿಗಳಿಗೆ. ಇಂದು ಬೆಳಗ್ಗೆ ಆಗಿರುವಂತಹ ಘಟನೆ ಪ್ರಬಲವಾದಂತಹ ಭೂಕಂಪನ ದೆಹಲಿಯಲ್ಲಿ ಆಗಿರುವಂಥದ್ದು. ಹಲವು ನಗರಗಳಲ್ಲಿ ತೀವ್ರವಾಗಿ ಕಂಪಿಸಿದೆ ಭೂಮಿ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ಅಂತ ಗುರುತಾಗಿದೆ. ಬೆಳಗ್ಗೆ 9:04 ಸುಮಾರಿಗೆ ಆಗಿರುವಂತಹ ಭೂಕಂಪನ ತಾವು ನೋಡಬಹುದು ವಿಜುವಲ್ಸಲ್ಲಿ ಯಾವ ರೀತಿಯಾಗಿ ಇಲ್ಲಿ ಟೇಬಲ್ ಸಮೇತ ಹೇಗೆ ಅಲ್ಲಾಡ್ತಾ ಇದೆ. ಭೂಮಿ ತೀವ್ರವಾಗಿ ಕಂಪಿಸಿರುವಂಥದ್ದು ಬೆಳಗ್ಗೆ 9:04 ಸುಮಾರಿಗೆ ಆಗಿರೋದು. ದೆಹಲಿ ಒಂದು ರೀತಿಯಾದಂಥ ಈ ಭೂಕಂಪನಕ್ಕೆ ಒಳಗಾಗುವಂತಹ ಪ್ರದೇಶದಲ್ಲೇ ಇರುವಂತಹ ಒಂದು ನಗರ, ನಮ್ಮ ರಾಷ್ಟ್ರ ರಾಜಧಾನಿ. ಆಗಾಗ್ಗೆ ಆಗ್ತಾ ಇರುತ್ತೆ. ಇವತ್ತು ತೀವ್ರತರದಲ್ಲಿ 4.4ರಷ್ಟು ತೀವ್ರತೆ ಇದೆ ಅಂತ ಮಾರ್ಕ್ ಮಾಡಿಕೊಂಡಿದೆ ರಿಕ್ಟರ್ ಮಾಪಕದಲ್ಲಿ. ಇಂದು ಬೆಳಗ್ಗೆ ಆಗಿರುವಂಥದ್ದು ರಾಷ್ಟ್ರ ರಾಜಧಾನಿಯಲ್ಲಿ. हाँ, भूकंप महसूस हुआ है क्योंकि बारिश भी हो रही है, मौसम खराब है, इसकी वजह से भी हो सकता है। क्या मतलब कैसा लगा आपको? डर लगा था काफी, ऐसे ऐसे गाड़ी हाली थी। गाड़ी में आप बैठे थे? हाँ, मैं गाड़ी में बैठा था, गाड़ी हिली थी। तेज झटके महसूस हुए? हाँ, काफी तेज था। काफी तेज था। हाँ जी। अभी क्योंकि बारिश भी हो रही है, मौसम भी ठीक नहीं है, तो क्या ऐसे में लगता है कि भूकंप आना तो ठीक नहीं है, भूकंप आना ठीक नहीं है। तो प्रकृति के लिए भी बहुत खराब है और इंसानियत के लिए भी खराब है। क्या कुछ सावधानी बरतनी चाहिए, आपको क्या लगता है? देखो, इसकी अचानक से